ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ವೆಲ್ಕಮ್. ನಾ ಹೇಳಬೇಕಾಗಿರೋದೆಲ್ಲ ಅವರಿಗೆ ಹೇಳಿದ್ದಾರೆ ಡೈರೆಕ್ಟ್ರು, ಹೇಗೆ ಶುರು ಆಯಿತು, ಹೇಗೆ ನಡೀತು ಅಂತ. ಪ್ರೊಡ್ಯೂಸರು ಒಂದು ಒಳ್ಳೆ ಪ್ಯಾಷನ್ ಇರೋ ಪ್ರೊಡ್ಯೂಸರು. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ, ಅವ್ರ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಮುಂಚೆ. ಈ ಇಂಡಸ್ಟ್ರಿಗೆ ಬಂದಿದ್ದ ಹೊಸದರಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕಿತ್ತು. ಆ ಟೈಮಲ್ಲಿ ಅವ್ರ ಸ್ಕೇಲ್ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದೆ ನಾನು ಪಾರ್ಟ್ ಟೈಮ್ ಆಗಿ. ಸೊ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲಿಗೆ ನಾನೇ ಮಾಡಬೇಡಿ ಅಂತ ಹೇಳಿದ್ದೆ ಅವ್ರಿಗೆ. ಯಾಕೆಂದರೆ ಅವರು ಸಿನಿಮಾ ಪ್ರೇಮಿ. ಯಾವುದೇ ಸಿನಿಮಾ ನೋಡಿದ್ರು ಅದನ್ನು ನೋಡಿ ಬಂದು ಅದ್ರ ರಿವ್ಯೂ ಹೇಳೋರು ನನ್ನ ಹತ್ರ. ಯಾವಾಗ ಹೋದಾಗ್ಲೂ ಒಂದೊಂದ್ಸಲಿ ರಿವ್ಯೂ ಕೊಡೋರು, ಸಿನಿಮಾ ಹೀಗಿತ್ತು ಆಗಿತ್ತು ಅಂತ. ಬಟ್ ಸಿನಿಮಾದ ಒಳಗಿನ ಕಷ್ಟಗಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ಅಂದರೆ ಪ್ರೊಡ್ಯೂಸರ್ ಆಗಿ ಇಲ್ಲಿ ಏನೇನು ಫೇಸ್ ಮಾಡಬೇಕಾಗತ್ತೆ ಅನ್ನೋದು ಕಷ್ಟಗಳು ಅವ್ರಿಗೆ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅಪ್ರೋಚ್ ಮಾಡಿದಾಗ ಸರ್ ಬೇಡ, ದಯವಿಟ್ಟು ಹಿಂದೆ ಸೇರಿರಿ ಅಂತ ಹೇಳಿದ್ದೆ. ಬಟ್ ಅವರಲ್ಲಿರೋ ಒಂದು ಪ್ಯಾಷನ್ ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ, ಹಠಕ್ಕೆ ಬಿದ್ದವ್ರಂಗೆ ಕೂತ್ಕೊಬಿಟ್ರು. ಇಲ್ಲ, ನಾನು ಮಾಡ್ತೀನಿ, ನಾನು ಮಾಡಲೇಬೇಕು ಅಂತ. ಸೊ ನನಗೆ ಬೇರೆ ದಾರಿ ಇರಲಿಲ್ಲ. ಸರಿ ಸರ್, ನಾನು ಇದ್ದೀನಿ ಜೊತೆಯಲ್ಲಿ, ಮಾಡಿ ಅಂತ. ಸರಿ, ನನಗೆ ಒಂದು 13 ವರ್ಷಗಳ ಗೆಳೆತನ ಇರುವಂಥ ಕಿಶನ್ ಅವ್ರನ್ನ ಕರ್ಕೊಂಡು ಹೋದೆ. ನನ್ನ ಅಣ್ಣನ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ ಅವಾಗಿಂದ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀವಿ. ಅಂದರೆ ಅವರು ಅಸೋಸಿಯೇಟ್ ಆಗೆಲ್ಲ ವರ್ಕ್ ಮಾಡ್ತಿದ್ರು, ಅವಾಗ ನಾನು ಮಾಡ್ತಿದ್ರು ಸೀರಿಯಲ್ಗಳಲ್ಲಿ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋದ್ವಿ. ಅವ್ರದ್ದು ಕಥೆನ ಫೈನಲ್ ಮಾಡಿದ್ವಿ ಕೊನೆಗೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ. ಅದು ಅವ್ರ ಫೋರ್ಸ್ ಇಬ್ಬರದು, ನೀನೇ ಮಾಡಬೇಕು ಅಂತೇಳಿ. ನಾನು ಮಾಡಲ್ಲ ಅಂತಲೇ ಹಿಂದೆ ಸರಿದಿದ್ದೆ. ಇಲ್ಲ, ನೀನೇ ಮಾಡು ಅಂತೇಳಿ ಇಬ್ಬರು ಅಪ್ರೋಚ್ ಮಾಡಿದರು. ಐ ಆಮ್ ಲಕ್ಕಿ ಆ ವಿಷಯದಲ್ಲಿ. ಅದಾದ ನಂತರ ಸಿನಿಮಾ ಮಾಡ್ತಾ ಹೋದ್ವಿ. ನಮ್ಮ ಗೆಳೆಯರು ಸಾಯಿ ಸರ್ವೇಶು, ನಮ್ಮ ರಾಮ್ ಧನುಷ್, ಅವನ್ನ ನಾವು ಧನಂಜಯ್ ಅಂತ ಕರೆದು ಅಭ್ಯಾಸ ಆಗಿದೆ. ಸೊ ರಾಮ್ ಧನುಷ್ ನನ್ನ ಕತೆಗೆ ಮತ್ತು ಚಿತ್ರಕಥೆಗೆ ಬ್ಯಾಕ್ ಬೋನ್ ಆಗಿ ನಿಂತವರು ನಮ್ಮ ಸೂರ್ಯಕಿರಣ್. ಅದಾದ ನಂತರ ನಮಗೆ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು ತುಂಬ ಸಪೋರ್ಟ್ ಸಿಕ್ತು. ನಮ್ಮ ಕ್ಯಾಮ್ರಾ ವರ್ಕು ತುಂಬ ಸೂಪರಾಗಿ ಬಂತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.